ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪ. ಬೆಳ್ತಂಗಡಿಯ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ಏನಿದೆಯಲ್ಲ, ಇದೇ ಪ್ರಕರಣದಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಧರ್ಮಸ್ಥಳ ವಿರುದ್ಧ 6 ಜನರಿಂದ ಷಡ್ಯಂತ್ರ ನಡೆದಿದೆ ಅನ್ನೋದಾಗಿ ಉಲ್ಲೇಖಿಸಲಾಗಿದೆ. ಮಾಸ್ಕ್ ಮ್ಯಾನ್ ಅಂತ ಬಂದಿದ್ದಲ್ಲ ಆತ ಚೆನ್ನಯ್ಯ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಮಟ್ಟಣ್ಣವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಸ್ಐಟಿ ಸದ್ಯ ಕೊಟ್ಟಿರುವುದು ಮಧ್ಯಂತರ ಚಾರ್ಜ್ ಶೀಟ್. ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೋರ್ಡೆ ಗ್ಯಾಂಗ್ ಷಡ್ಯಂತ್ರದ ಬಗ್ಗೆ ಸವಿಸ್ತಾರವಾಗಿ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಆಗಿದೆ. ನಿರಂತರವಾಗಿ ಇಡೀ ರಾಜ್ಯದೆಲ್ಲೆಡೆ ಸದ್ದು ಮಾಡಿತ್ತು, ಸಂಚಲನಕ್ಕೆ ಕಾರಣ ಆಗಿತ್ತು. ಧರ್ಮಸ್ಥಳ ಆ ಗ್ರಾಮದ ಅಕ್ಕಪಕ್ಕದ ವ್ಯಾಪ್ತಿಯಲ್ಲಿ ಅನಾಥ ಶವಗಳು, ಏನೋ ಅನೇಕ ಅಸಹಜ ಘಟನೆಗಳಾಗಿತ್ತೆನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಎಂಟ್ರಿ ಕೊಡ್ತಾನೆ. ನಂತರದಲ್ಲಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಎಸ್ಐಟಿಯನ್ನ ರಾಜ್ಯ ಸರ್ಕಾರ ಶುರು ಮಾಡುತ್ತೆ. ನಂತರ ಅಗಿಯುವಂತ ಪ್ರಕ್ರಿಯೆಗಳಾಗುತ್ತೆ, ಉತ್ಖನನ ಕಾರ್ಯಗಳು ಸಾಗುತ್ತೆ. ಸದ್ಯ ನಂತರದಲ್ಲಿ ಇವೆಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ. ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಆಯಿತು. ಅದರ ನಡುವೆ ಈಗ ಬೆಳ್ತಂಗಡಿಯ ಕೋರ್ಟ್ಗೆ ಪೊಲೀಸರು ಒಂದು ಮಧ್ಯಂತರ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸದ್ಯ ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದಿರೋದು 6 ಜನರ ವಿರುದ್ಧ ಇವರೆಲ್ಲ ಸೇರ್ಕೊಂಡಿದ್ದಾರೆ, ಪಿತೂರಿ ಮಾಡಿದ್ದಾರೆ, ಇವರೇ ನಡೆಸಿದ್ದಾರೆ ಷಡ್ಯಂತ್ರ ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಮಾಸ್ಕ್ ಮ್ಯಾನ್ ಚೆನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ 6 ಜನರ ಹೆಸರು ಉಲ್ಲೇಖ ಆಗಿದೆ. ಮತ್ತೊಂದು ಅಪ್ಡೇಟ್ ಇದೆ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗ್ಯಾಂಗ್ ಅನ್ನ ಆರೋಪಿಯನ್ನಾಗಿ ತನಿಖಾ ಅಧಿಕಾರಿಗಳು ಮಾಡಿದ್ದಾರೆ, ಎಸ್ಐಟಿ ಅಧಿಕಾರಿಗಳು. ಚೆನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ, ಇನ್ನು ಸುಜಾತ ಭಟ್ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಷಡ್ಯಂತ್ರದಲ್ಲಿ ಬುರ್ಡೆ ಗ್ಯಾಂಗ್ ಭಾಗಿ ಅನ್ನೋದಾಗಿ ಎಸ್ಐಟಿ ಹೇಳ್ತಾ ಇದೆ. ಷಡ್ಯಂತ್ರ ಕೇಸ್ನಲ್ಲಿ 6 ಮಂದಿ ಆರೋಪಿಗಳ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಕೋರ್ಟ್ಗೆ 6 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಬೆಳ್ತಂಗಡಿಯ ಕೋರ್ಟ್ಗೆ 3923 ಪುಟಗಳ ಚಾರ್ಜ್ ಶೀಟ್ ಇದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಅಂತ ಏನು ಕರೀತಾ ಇದ್ರು ಆರಂಭಿಕದಿಂದಲೂ ಕೂಡ, ಚೆನ್ನಯ್ಯ, ಮಹೇಶ್ ಶೆಟ್ಟಿ, ಮಟ್ಟಣ್ಣವರ್, ಜಯಂತ್ ಮತ್ತು ವಿಠಲ್ ಗೌಡ ಸೇರಿದಂತೆ ಸುಜಾತ ಭಟ್ ಮಗಳೆಲ್ಲ ಕೇಳ್ಕೊಂಡು ಬಂದ್ರಲ್ಲ, ಇವರ 6 ಜನರ ಮೇಲೆ ಉಲ್ಲೇಖ ಆಗಿರೋದು ಇವರೇ ಆರೋಪಿಗಳು ಅನ್ನೋದಾಗಿ. ಈ ರೀತಿಯಾಗಿ ಒಂದು ಷಡ್ಯಂತ್ರ ಮಾಡಿದ್ರು ಅಂತ. ನಂತರದಲ್ಲಿ 6 ಜನ ಹೆಸರನ್ನ ಉಲ್ಲೇಖ ಮಾಡಿ ಸುಮಾರು 3923 ಪುಟಗಳ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ನಡೆದಿರೋದು ಸಾಬೀತಾಗ್ತಿದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಚಾರ್ಜ್ ಶೀಟ್ ನಾನಿನ್ನೂ ಕೂಡ ನೋಡಿಲ್ಲ ಅಂತಿದ್ದಾರೆ ಸಿಎಂ. ಯಾಕಂದ್ರೆ ಪ್ರಮುಖವಾಗಿ ರಾಜ್ಯ ಸರ್ಕಾರವೇ ಎಸ್ಐಟಿಯನ್ನ ರಚನೆ ಮಾಡಿದ್ದು, ಸಮಗ್ರವಾಗಿ ತನಿಖೆ ಆಗಬೇಕನ್ನೋ ನಿಟ್ಟಿನಲ್ಲಿ ಅನೇಕ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಷಡ್ಯಂತ್ರಗಳನ್ನ ಮಾಡಿದ್ರು, ಪಿತೂರಿಗಳನ್ನ ನಡೆಸಿದ್ರು 6 ಜನ ಅನ್ನೋದಾಗಿ ನಾವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀವಲ್ಲ, ಸೇರಿದಂತೆ ಇತರ ವಿಠಲ್ ಗೌಡನು ಕೂಡ ಅದರಲ್ಲಿ ಆ್ಯಡ್ ಆಗಿದ್ದಾರೆ. ಜೊತೆಲಿ ಇತರರ ಮೇಲೆ, ಈ ಸಮೀರ್ ಆತರ ಮೇಲೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳಿದೆ. AI ಬಳಕೆ ಮಾಡ್ಕೊಂಡು ವಿಡಿಯೋ ಮಾಡಿದ್ದು, ಅದಕ್ಕೆ ಏನು, ಜೊತೆಲಿ ಅವರಿಗೆ ಆರ್ಥಿಕ ಮೂಲಗಳು ಎಲ್ಲಿಂದೋ ಬಂತು, ಈ ರೀತಿಯಾದಂಥ ಹಲವು ಆರೋಪಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟಿಗೆ ಸಂಬಂಧ ವಿಚಾರವಾಗಿ ಬೆಳಗಾವಿಯಲ್ಲಿ ಸಿಎಂ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ನೋಡಿ, ಚಾರ್ಜ್ ಶೀಟ್ ನಾನಿನ್ನೂ ಕೂಡ ನೋಡಿಲ್ಲ, ಬಟ್ ಈ ಷಡ್ಯಂತ್ರದ ವಿಚಾರವಾಗಿ ಬಹುತೇಕ ವಿಚಾರಗಳು ಸಾಬೀತಾಗ್ತಿದೆ. ಸಿಎಂ ಆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಎಸ್ಐಟಿ ಮಾಡಿದ್ರಿ ಸರ್. ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಎಸ್ಐಟಿ ಮಾಡಿದ್ರಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು.